ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ರಸಪಾಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಕುಂಬಳಕಾಯಿ ಪಲ್ಯ ಮಾಡ್ಕೋಣ. ಈರುಳ್ಳಿ ಬೆಳ್ಳುಳ್ಳಿ ಏನು ಉಪಯೋಗಿಸ್ದಿರಂಗೆ ಕುಂಬಳಕಾಯಿ ಪಲ್ಯ ಮಾಡ್ಕೋಣ. ತುಂಬ ಹೆಲ್ತ್ಗೆ ಒಳ್ಳೆಯದು, ತುಂಬ ಆರೋಗ್ಯಕರದು. ಇದಕ್ಕೂ ಸಿಹಿ ಕುಂಬಳಕಾಯಿ ನೋಡಿ, ಸ್ವೀಟ್ ಕುಂಬಳಕಾಯಿ ಒಂದು ಚಿಕ್ಕ ಕಾಯಿ ತಂದಿದೆ, 1.5 kg ಬರೋದು ಅಷ್ಟು ತಂದಿದೆ. ನಾನು ಒಂದು ಅರ್ಧ kg ಅಷ್ಟು ಸೈಡ್ಗೆ ಇಟ್ಕೊಂಡು ಮಿಕ್ಕಿದು ನೋಡಿ ಈ ಥರ ಸಣ್ಣ ಕಟ್ ಮಾಡಿದ್ದೀನಿ. ಬೇಗ ಬೆಂದ್ಬಿಡುತ್ತೆ, ಒಂದು 10 ನಿಮಿಷದಲ್ಲಿ ಪಲ್ಯ ಮಾಡ್ಕೊಂಬಿಡ್ಬೋದು. ಕ್ಲೀನಾಗಿ ಚಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಪಲ್ಯ ಮಾಡೋಣ ಬನ್ನಿ. ಇದ್ರಿಗೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಹಸಿಮೆಣ್ಸಿನ್ಕಾಯಿ, ಇದು ಕುಂಬಳಕಾಯಿ ಸ್ವೀಟ್ ಇರುತ್ತೆ, ಒಂದು ಸ್ವಲ್ಪ ಖಾರ ಇರಬೇಕು. ಖಾರ ಹಾಕ್ಕೊಂಡ್ರೆ ಪಲ್ಯ ಬ್ಯಾಲೆನ್ಸ್ ಆಗಿ ಚೆನ್ನಾಗಿರೋದು. ನೀವು ಖಾರ ಕಮ್ಮಿ ತಿನ್ನೋದಂದ್ರೆ ಕಡಿಮೆ ಹಾಕ್ಕೊಳ್ಳಿ, ಖಾರ ಮೀಡಿಯಮಾಗಿ ತಿಂತೀವಿ ಅಂದರೆ ಹಾಕ್ಕೊಳ್ರಿ. ನಾನೊಂದು 15 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದನ್ನು ಮಿಕ್ಸಿಯಲ್ಲಿ ಹಾಕಿ ತರಿಯಾಗಿ ಪುಡಿ ಮಾಡ್ಕೊತೀನಿ. ಕಟ್ ಮಾಡಿನೂ ಹಾಕ್ಕೊಬೋದು. ಕಟ್ ಮಾಡೋದ್ರಾಗನ ಈ ತರಿ ಪುಡಿ ಮಾಡ್ಕೊಂಡಾದ್ರೆ ಅದ್ರಿಗೂ ಎಲ್ಲದಕ್ಕೂ ಚೆನ್ನಾಗಿ ಹಿಡಿಯುತ್ತೆ, ತುಂಬ ಚೆನ್ನಾಗಿರುತ್ತೆ ಆ ಥರ ಮಾಡ್ಕೊಂಡ್ರೆ. ಇದು ನೆನಪು ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಕೊಟ್ಟರೆ ತುಂಬ ಒಳ್ಳೆಯದಿದು. ಮತ್ತು ಫೈಬರ್ ಅಂಶ ತುಂಬ ಚೆನ್ನಾಗಿ ಜಾಸ್ತಿ ಇರುತ್ತೆ ಇದರಲ್ಲಿ. ಈಗ ಓವರ್ ಹೀಟ್ ಆಗಿರುತ್ತಲ್ಲ ಬಾಡಿ, ಇದು ಕೋಲ್ಡ್ ಮಾಡುತ್ತೆ. ಈ ಬಿಸಿಲಿಗೆ ಬಾಡಿ ನೀವು ಏನೇ ತಿನ್ನಲಿ ಕುಡಿಲಿ ಓವರ್ ಹೀಟ್ ಆಗುತ್ತೆ. ಈ ಥರದ್ದು ಮಾಡ್ಕೊಂಡು ತಿಂತಾಯಿದ್ರೆ ಬಾಡಿ ತಂಪು ಮಾಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ. ಮೆಣಸಿನ್ಕಾಯಿ ಈ ಥರ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಬಂದು ಒಗ್ಗರಣೆ ಹಾಕೋಣ ನೋಡಿ. ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್, 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ನಾನು ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಎಣ್ಣೆ ಬಿಸಿ ಆಗಬೇಕು ನೋಡಿ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕೋಣ ಒಗ್ಗರಣೆಗೆ. ಸಾಸಿವೆ ಸಿಡಿಬೇಕು. ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ, ನಾನು ಎರಡು ಮಿಕ್ಸ್ ಮಾಡಿ ಒಂದು ಡಬ್ಬಕ್ಕೆ ಹಾಕ್ಕೊಂಡಿರ್ತೀನಿ, ಅದನ್ನೇ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಸಾಸಿವೆ ಎಲ್ಲ ಸಿಗುತ್ತಾ ಇದೆ. ಇದು ಬಣ್ಣ ಬಂದಿದೆ. ಸ್ವಲ್ಪ ಹಿಂಗೆ ಹಾಕೋಣ, ಸ್ವಲ್ಪ ಕರಿಬೇವು, ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ರಲ್ಲ ಮೆಣಸಿನ್ಕಾಯಿ ಹಾಕೋಣ. ಇದು ಸ್ವಲ್ಪ ಮಿಕ್ಸ್ ಮಾಡಿ ಈ ಕುಂಬಳಕಾಯಿ ಕಟ್ ಮಾಡ್ಕೊಂಡಿದ್ರಲ್ಲ ಕುಂಬಳಕಾಯಿ ಹಾಕ್ಕೊಂಬಿಡೋಣ. ಚೆನ್ನಾಗಿ ನಿಧಾನಾಗಿ ಮಿಕ್ಸ್ ಮಾಡ್ಕೊಬೇಕು. ಲಾಸ್ಟಿಗೆ ಒಂದು ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕು ನೋಡಿ. ಈಗ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಳ್ಳಿ. ಈಗಲೇ ಉಪ್ಪು ಹಾಕ್ಕೊಂಬಿಡಿ, ಚೆನ್ನಾಗಿ ಬೇಯ್ತದೆ. ನಿಮ್ಮ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡ್ರೆ ಆಮೇಲೆ ಟೇಸ್ಟ್ ನೋಡಬೇಕಾದ್ರೆ ಹಾಕ್ಕೊಬೋದು. ಮತ್ತು ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಂಡಿದ್ರಲ್ಲ ಅದಕ್ಕೆ ಒಂದು ಸ್ವಲ್ಪ ಒಂದು 3 ಟೇಬಲ್ ಸ್ಪೂನ್ ನೀರು ಹಾಕ್ಕೊತಾ ಇದ್ದೀನಿ. ಇಷ್ಟೇ, ಜಾಸ್ತಿ ನೀರೇನು ಹಾಕಲ್ಲ. ಒಂದು 5 ನಿಮಿಷದಲ್ಲಿ ಬೆಂದ್ಬಿಡುತ್ತೆ ಇದು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಕ್ಕೆ ಬಿಡಿ. ಒಂದು 5 ನಿಮಿಷ ಬೇಯಲಿ ನೋಡಿ. ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೆಂದಿದೆ ನೋಡಿ. ಕುಂಬಳಕಾಯಿ ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ ಹೆಂಗೆ ಬೆಂದಿದೆ ಅಂತ ನೋಡಿ. ಸುಮ್ಮನೆ ಪ್ರೆಸ್ ಮಾಡಿದ್ರೆ ಸಾಕು ನೋಡಿ. ಈಗ ಇದಾಗೆ ಒಂದು ಸ್ವಲ್ಪ ಕಾಯಿ ತುರಿ, ನಿಮ್ಗೆ ಎಷ್ಟು ಬೇಕಾದ್ರೆ ಕಾಯಿ ತುರಿ ಹಾಕ್ಕೊಬೋದು. ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಪಲ್ಯ ರೆಡಿ. ಇನ್ನೇನಿದ್ರು ತಿನ್ನೋ ಚಪಾತಿ ಜೊತೆ ತಿನ್ನೋ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಚಪಾತಿ ಜೊತೆ ತಿನ್ನೋಣ ಬನ್ನಿ ನೋಡಿ. ಪಲ್ಯ ರೆಡಿ, ಚಪಾತಿ ರೆಡಿ, ಬನ್ನಿ ಊಟ ಮಾಡೋಣ.
ಬಿಸಿ ಬಿಸಿ ಇದೆ. ಎರಡು ಸ್ವಲ್ಪ ಪಲ್ಯ, 2 ಚಪಾತಿ ತಿಂದರೆ ಸಾಕು, ಹೊಟ್ಟೆ ಫುಲ್ ಆಗ್ಬಿಡುತ್ತೆ. ಡಯಟ್ ಇರೋರಿಗೂ ಪರವಾಗಿಲ್ಲ, ಡಯಟ್ ಇರೋರು ತಿನ್ಬೋದು, ಇಂಥವರು ತಿನ್ಬೋದು. ಶುಗರ್ ಇರೋರು ಸ್ವಲ್ಪ ಕಮ್ಮಿ ಮಾಡ್ತಾರೆ, ಯಾಕಂದರೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತೆ. ಅಪರೂಪಕ್ಕೆ ತಿಂದರೆ ಏನೂ ಆಗಲ್ಲ ನೋಡಿ. ಆಹಾ, ಸೂಪರಾಗೈತೆ. ತಿಂತಾಯಿದ್ರೆ ಏನೋ ಒಂಥರ ಚೆನ್ನಾಗಿದೆ, ತುಂಬ ರುಚಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ಒಮ್ಮೆ ನೀವು ಟ್ರೈ ಮಾಡಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.